ಸ್ನೇಹಿತರೆ ನಮಸ್ಕಾರ. ಬಿ ಕೆ ಕನ್ನಡ ಅಕಾಡೆಮಿ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ತಾವೇನಾದರೂ ಸರ್ಕಾರದ ನೌಕರಿಯನ್ನು ಬಯಸ್ತಾ ಇದ್ದರೆ, ಅದರಲ್ಲೂ ತಾಲೂಕು ಪಂಚಾಯಿತಿ ನೌಕರಿ ಏನಾದರೂ ಬಯಸ್ತಾ ಇದ್ದೀರಿ ಅಂತಂದರೆ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ವಿಡಿಯೋ ಇದಾಗಿದೆ. ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ. ಬನ್ನಿ, ಈ ವಿಡಿಯೋದಲ್ಲಿ ಯಾವ್ಯಾವ ಹುದ್ದೆಗಳಿದ್ದಾವೆ, ಎಷ್ಟು ಹುದ್ದೆಗಳಿದ್ದಾವೆ, ಏನೇನು ವಿದ್ಯಾರ್ಹತೆ ಬೇಕು, ಅನುಭವ ಏನು ಬೇಕು, ಆಮೇಲೆ ಪರೀಕ್ಷಾ ಶುಲ್ಕ ಎಷ್ಟಿದೆ, ಯಾವ ದಿನಾಂಕ ಕೊನೆಯದಾಗಿದೆ, ಇದೆಲ್ಲದರ ಮಾಹಿತಿಯನ್ನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮಗೊಂದು ಮಾಹಿತಿ. ಈ ವಿಡಿಯೋನ ನೀವೇನಾದ್ರು ಹೊಸದಾಗಿ ನೋಡಕತ್ತಿದ್ರೆ ಅಥವಾ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗಾದರೆ ಯಾವ ಹುದ್ದೆ ಅಂತ ಹೇಳ್ತೀರಾ? ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ ಅಂತ. ಇದು ತಾಲೂಕು ಪಂಚಾಯಿತಿಯ ಇನ್ನೊಂದು ವಿಭಾಗ. ಕರ್ನಾಟಕ ಸ್ಟೇಟ್ ರೂರಲ್ ಲವ್ಲಿಹುಡ್ ಪ್ರಮೋಷನ್ ಸೊಸೈಟಿ ಅಂತ ಕರೀತಾರೆ ಸ್ನೇಹಿತರೆ. ಇನ್ನು ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದು ಜಿಲ್ಲಾ ಮ್ಯಾನೇಜರ್ ಜೀವನೋಪಾಯ ಹುದ್ದೆ, ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಕರೆದ್ರೆ ತಾಲೂಕು ಕಾರ್ಯಕ್ರಮ ನಿರ್ವಾಹಕ ಹುದ್ದೆ, ಆಮೇಲೆ ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ SVP ಅಂದರೆ ತಾಲೂಕು ಕಾರ್ಯಕ್ರಮ ನಿರ್ವಾಹಕ SVP ಅಂತ, ಆಮೇಲೆ ಬ್ಲ್ಯಾಕ್ ಮ್ಯಾನೇಜರ್ ಫಾರ್ಮ್ ಲವ್ಲಿಹುಡ್ ಅಂದರೆ ಬ್ಲ್ಯಾಕ್ ವ್ಯವಸ್ಥಾಪಕ ಕೃಷಿ ಜೀವನೋಪಾಯ ಹುದ್ದೆ, ಆಮೇಲೆ ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲವ್ಲಿಹುಡ್ ಅಂದರೆ ಬ್ಲಾಕ್ ವ್ಯವಸ್ಥಾಪಕ ಕೃಷಿಯೇತರ ಜೀವನೋಪಾಯ ಹುದ್ದೆ, ಆಮೇಲೆ ಕ್ಲಸ್ಟರ್ ಸೂಪರ್ವೈಸರ್ ಈ ಹುದ್ದೆಗಳನ್ನು, ಜೊತೆಗೆ ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ ಅಂದರೆ ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಒಂದು, ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಅಂದರೆ ಕಚೇರಿ ಸಹಾಯಕ. ಇಷ್ಟು ಹುದ್ದೆಗಳಿಗೆ ಈ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಕೆಳಗೆ ಅಂತ ಹೇಳ್ಕೊತ ಹೋಗ್ತೀನಿ. ಬನ್ನಿ, ಒಂದೊಂದು ನೋಡಲ್ಲದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತ ನೀವು ಕೇಳಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಯನ್ನು ಸರ್ಕಾರ ನಿಗದಿ ಮಾಡಿಲ್ಲ, ಎಲ್ಲರಿಗೂ ಉಚಿತವಾಗಿ ಇದೆ. ನೀವೇನಾದರೂ ಇನ್ನೂವರೆಗೂ ಈ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿಲ್ಲ ಅಂತಂದರೆ ಮೊದಲು ದಯವಿಟ್ಟು ಒಂದು ಲೈಕ್ ಹೊಡೀರಿ ಕನ್ನಡ. ಬನ್ನಿ, ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರ್ತದೆ. ಏನು ಮುಖ್ಯವಾದಂಥ ದಿನಾಂಕಗಳೇನು? ಈ ಆನ್ಲೈನ್ ಮೂಲಕ ಅರ್ಜಿಯನ್ನು ನೀವು ಇದಕ್ಕೆ ಸಲ್ಲಿಸಬೇಕಾಗ್ತದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವಾಗ ಶುರುವಾಗಿದೆ ಅಂತಂದರೆ ಸ್ನೇಹಿತರೆ, 18/5/2025 ತಾರೀಕಿನಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಯಾವ ಡೇಟಿನವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದಾದರೆ 30 ಮೇ ಅಂದರೆ ಇದೇ ತಿಂಗಳು 30ನೇ ತಾರೀಕಿನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು KSRLPS ನೋಟಿಫಿಕೇಷನ್ ಅದರದ್ದು ಲಿಂಕ್ಗಳ ಏನೇನಿದ್ದಾವೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಆಫೀಷಿಯಲಿ ನೋಟಿಫಿಕೇಷನ್ ಆ್ಯಂಡ್ ಅಪ್ಲೈ ಆನ್ಲೈನ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದೆ ನೋಡಿ. ಜಾಬ್ KSRLPS.karnataka.government.in ಒಂದು. ಆಫೀಷಿಯಲಿ ವೆಬ್ಸೈಟ್ ಅಂತೂ KSRLPS.karnataka.government.in ಅಂತ. ಇದಕ್ಕೆ ಈ ಆಫೀಷಿಯಲಿ ಈ ಲಿಂಕನ್ನು ಕೊಟ್ಟಿದ್ದೀನಲ್ಲ, ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ವ್ಯೂ ಆ್ಯಂಡ್ ಅಪ್ಲೈ ಅಂತ ಒಂದು ಆಪ್ಷನ್ಸ್ ಬರ್ತದೆ. ಅಲ್ಲಿ ಹೋಗಿ ವ್ಯೂದ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ನೋಟಿಫಿಕೇಷನ್ಗಳನ್ನು ನೋಡ್ಬೋದು. ಅಪ್ಲೈ ಅಂತ ಇರೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಹುದ್ದೆಗೆ ಅರ್ಜಿ ಹಾಕುವಂಥ ವಿವರಗಳ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ನೀವು ಈ ಅರ್ಜಿಯನ್ನು ಹೇಗೆ ಹಾಕಬೇಕು ಮತ್ತು ಹೇಗೆ ನೋಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ಅದನ್ನು ಕೂಡ ನೀವು ನಮಗೆ ಒಂದು ವಿಡಿಯೋ ಮಾಡಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ಖಂಡಿತ ನಾನು ಅದಕ್ಕೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಅಂತ ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬನ್ನಿ, ಹಾಗಾದರೆ ಇನ್ನು ಈ ಜಾಬ್ ಲೊಕೇಶನ್ಸ್ ಎಲ್ಲೆಲ್ಲಿದೆ, ಯಾವ್ಯಾವ ಊರಲ್ಲಿ ಈ ಹುದ್ದೆಗಳಿಗೆ ನಾವು ಭರ್ತಿ ಆಗಬಹುದು ಅಂತಂದರೆ, ಕರ್ನಾಟಕದಲ್ಲಿ ಬೆಂಗಳೂರು ರೂರಲ್ ಅಂದರೆ ಬೆಂಗಳೂರು ಗ್ರಾಮೀಣ, ಹೊಸಕೋಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಇಷ್ಟು ಊರುಗಳಲ್ಲಿ ಈ ಹುದ್ದೆಗಳಿಗಾಗಿ ನೀವು ಅರ್ಜಿಯನ್ನು ಹಾಕಿ ಅಲ್ಲಿ ಹುದ್ದೆಗೆ ಸೇರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ.
ಅದನ್ನು ಕೂಡ ನೀವು ನೋಡಿಕೊಂಡು ಮುಂದುವರಿಬಹುದು. ಆಮೇಲೆ ಈ ಸಂಬಂಧಪಟ್ಟ ಈ ರಿಕ್ವೈರ್ಮೆಂಟಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಜಿಲ್ಲಾ ಮ್ಯಾನೇಜರ್ ಜೀವನೋಪಾಯ ಅಂದರೆ ಜಿಲ್ಲಾ ಮ್ಯಾನೇಜರ್ ಲವ್ಲಿಹುಡ್ ಅಂತ ಏನು ಹುದ್ದೆ ಇದೆಯಲ್ಲ, ಈ ಹುದ್ದೆಗಾಗಿ ನೀವು MSc ಅಗ್ರಿ ವಿತ್ 2 ವರ್ಷಗಳ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅಥವಾ BSc ಅಗ್ರಿ ಆಗಿದ್ದರೆ ನೀವು 4 ವರ್ಷಗಳ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅಥವಾ ಇದರದೇ ಯಾವುದೇ ಮಾಸ್ಟರ್ ಡಿಗ್ರಿಯನ್ನು ನೀವು ಹೊಂದಿದ್ದರೆ 7 ವರ್ಷಗಳ ಅನುಭವವನ್ನು ಈ ಹುದ್ದೆಗೆ ಕೇಳಿದ್ದಾರೆ ಸ್ನೇಹಿತರೆ. ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಅಂದರೆ ತಾಲೂಕು ಕಾರ್ಯಕ್ರಮ ನಿರ್ವಾಹಕ ಈ ಹುದ್ದೆಗೆ ಎಕ್ಸ್ಪೀರಿಯನ್ಸ್ ನೋಡಿ ಏನು ಕೇಳಿದ್ದಾರೆ ಅಂದರೆ, ನಿಮಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ PG ಡಿಪ್ಲೊಮಾ ಇನ್ನು ಇದರಲ್ಲಿ 5 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು ಅಂತ ಹೇಳ್ತಾರೆ. ಬರೆಯುವುದು, ಓದುವುದು ಮತ್ತು ಮಾತಾಡುವ ಈ ಗುಣಗಳು ಇನ್ಕ್ಲೂಡಿಂಗ್ ಇವೆಲ್ಲವೂ ಕೂಡ ಬರಬೇಕು ಅಂತ, ಅದರಲ್ಲೂ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅಂತ ಹೇಳ್ತಾರೆ. ನಾಲೆಜ್ ಆಫ್ ವರ್ಕಿಂಗ್ ವಿತ್ ಕಂಪ್ಯೂಟರ್, ಮ್ಯಾಕ್ಸ್ 25 ಇಯರ್ಸ್ ಅಂದರೆ ವಯೋಮಾನ ಮಿತಿ ಎಷ್ಟೈತೆ ಅಂದರೆ ಇದಕ್ಕೆ 45 ವರ್ಷಗಳ ತನಕ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂದರೆ SVEP ಈ ಹುದ್ದೆಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಗ್ರ್ಯಾಜುಯೇಟ್ ಆಗಿರಬೇಕು ಅಂತ ಹೇಳ್ತಾರೆ. ಈ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ಪದವಿ ಯಾವುದಾದ್ರೂ ಆಗಿರಬೇಕು. ಆ್ಯಂಡ್ ಸಬ್ಜೆಕ್ಟ್ ವಿತ್ ಮ್ಯಾಥ್ಸ್ ಆ್ಯಸ್ ಎ ಸಬ್ಜೆಕ್ಟ್ ಟಿಲ್ ಕ್ಲಾಸ್ 12 ಅಂತ ಹೇಳ್ತಾರೆ. ಮಿನಿಮಮ್ಮು 4 ವರ್ಷಗಳಾದ್ರೂ ಕೂಡ ನಿಮಗೆ ಈ ಹುದ್ದೆಯ ಕುರಿತಾಗಿ ಮಾಹಿತಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಬ್ಲ್ಯಾಕ್ ಮ್ಯಾನೇಜರ್ ಫಾರ್ಮ್ ಲವ್ಲಿಹುಡ್ ಅಂತದ. ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಏನು ಕೇಳಿದೆ ಅಂದರೆ MSc ಅಗ್ರಿ ಆಗಿರಬೇಕು, 1 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಂತಾರೆ. ಅಥವಾ BSc ಅಗ್ರಿ ಆಗಿತ್ತು ಅಂತಂದರೆ ಮಿನಿಮಮ್ ಅಂದರೆ 3 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು, ಅಥವಾ ಯಾವುದೇ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಆಗಿದ್ರೂ ಕೂಡ 5 ವರ್ಷಗಳ ನೀವು ಅನುಭವವನ್ನು ಹೊಂದಿರಬೇಕು ಅಂತ ಕೇಳ್ತಾರೆ. ಇನ್ನು ಬ್ಲ್ಯಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲವ್ಲಿಹುಡ್ ಈ ಹುದ್ದೆಗೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು ಮತ್ತು 3 ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿರಬೇಕು ಅಂತ ಕೇಳ್ತಾರೆ. ಅದಾದ ಮೇಲೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸ್ಕಿಲ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅಂತ ಏನು ಕರಿತೀವಲ್ಲ, ಇದಕ್ಕೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು, 2 ವರ್ಷಗಳ ಅನುಭವ ಇರಬೇಕು ಅಂತ ಹೇಳ್ತಾರೆ. ಯಾವುದರಲ್ಲಿ ಅಂದರೆ ಬರೆಯುವುದು, ಓದುವುದು, ಮಾತನಾಡುವ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಈ 2 ಸ್ಕಿಲ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾರೆ. ಅಲ್ಲದೆ ಏನು ನಾಲೆಜ್ ಇರಬೇಕಪ್ಪ ಅಂತಂದರೆ ವರ್ಕಿಂಗ್ ವಿತ್ ಕಂಪ್ಯೂಟರ್ ಅಂದರೆ ನಿಮಗೆ ಕಂಪ್ಯೂಟರ್ನಲ್ಲಿ ಒಳ್ಳೆಯ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ವಯಸ್ಸಿನ ಮಿತಿ 45 ಅಂತ ಹೇಳ್ತಾರೆ. ಇದಾದ ಮೇಲೆ ಕ್ಲಸ್ಟರ್ ಸೂಪರ್ವೈಸರ್ ಅಂತ ಕರೀತಾರೆ. ಕ್ಲಸ್ಟರ್ ಮೇಲ್ವಿಚಾರಕ, ಇದಕ್ಕೆ ಪದವಿ ಆಗಿರಬೇಕು, 2 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ ಎಕ್ಸ್ಪೀರಿಯೆನ್ಸ್ ಅಂತಂದರೆ ನೀವು ಒಳ್ಳೆಯ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಮಾತನಾಡುವ, ಬರೆಯುವ ಹಾಗೂ ಓದುವಂತಹ ಈ ಸ್ಕಿಲ್ಗಳನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಅಂತ ಹೇಳ್ತಾರೆ. ಇನ್ನು ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್, ಇದಕ್ಕೆ ಯಾವುದೇ ಪದವಿ ಆಗಿದ್ದರೂ ನಡೀತದೆ, ಆದರೆ 3 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಮಾತ್ರ ಕಂಪಲ್ಸರಿ ಬರಬೇಕು ಅಂತ ಹೇಳ್ತಾರೆ. ಇನ್ನು ಆಫೀಸ್ ಅಸಿಸ್ಟೆಂಟ್ ಅಂದರೆ ಕಚೇರಿ ಸಹಾಯಕ, ಇದಕ್ಕೂ ಕೂಡ ನೀವು ಪದವಿಯನ್ನು ಹೊಂದಿರಬೇಕು ಮತ್ತು 3 ವರ್ಷಗಳ ಎಕ್ಸ್ಪೀರಿಯೆನ್ಸನ್ನು ಈ ಸಂಬಂಧಪಟ್ಟಂಥ ವಿಭಾಗದಲ್ಲಿ ಆಗಿದ್ದರೆ ಚೆನ್ನಾಗಿರುತ್ತೆ, ಆಗಬೇಕು ಅಂತ ಹೇಳ್ತಾರೆ. ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯಾಗಿದೆ ಸ್ನೇಹಿತರೆ. ಈ ವಿಡಿಯೋನ ನೀವಷ್ಟೇ ನೋಡದೆ ನಿಮ್ಮ ಸ್ನೇಹಿತರಿಗೂ ರಿಲೇಟಿವ್ಸ್ಗಳಿಗೂ ಕೂಡ ಹಂಚಿ, ಎಲ್ಲರೂ ಕೂಡ ಸೇವ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ. ಇದಕ್ಕೆ ಡೆಮೋ ವಿಡಿಯೋನು ಕೂಡ ತಾವು ಬೇಕಂದರೆ ಕಮೆಂಟ್ ಮಾಡಿದರೆ ಖಂಡಿತ ಆ ವಿಡಿಯೋನು ಕೂಡ ನಾನು ಮಾಡಿ ತಮಗೆ ಹಾಕ್ತೀನಿ. ಇದಕ್ಕೆ ಸಂಬಂಧಪಟ್ಟ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಸರಿಯಾಗಿ ಓದ್ರಿ, ಸರಿಯಾಗಿ ಬರೀರಿ, ಈ ಹುದ್ದೆಗಳನ್ನು ನಿಮ್ಮದಾಗಿಸಿಕೊಳ್ಳಂತೆ ಹೇಳ್ತಾ ಯಾವುದಕ್ಕೂ ನಿಮಗೆ ಹೆಡ್ಸ್ ಆಫ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.